ಗೋಪಿ ಮಾಯಾ ಪೋತನಿ ಜೀವಿತಾಪಹರಣವು ಗೋವರ್ಧನೋದ್ಧಾರಣವು ಕಂಸಚ್ಛೇದನ ಕೌರವಾದಿ ಮತನವು ಕುಂತಿ ಸುತ ಪಾಲನವು ತದ್ಭಾಗವತಸ್ಯ ಪುರಾಣ ಪುಣ್ಯಕಥನವು ಶ್ರೀಕೃಷ್ಣ ಲೀಲಾಮೃತವು ಹರೇ ರಮಣ ಗೋವಿಂದ ನಾರಾಯಣ ಹರೇ ರಮಣ ಗೋವಿಂದ ನಾರಾಯಣ ಹರೇ ಹರೇ ರಮಣ ಗೋವಿಂದ ನಾರಾಯಣ ಹರೇ ಕೇಶವ ಭಗವ ಕೃಷ್ಣ ರಂಗಯ್ಯ ಮುರಾರಿ ಕೃಷ್ಣಯ್ಯ ಮುರಾರಿ ರಂಗಯ್ಯ ಮುರಾರಿ ಕೃಷ್ಣಯ್ಯ ಮುರಾರಿ ಗೋವಿಂದ ಮುರಾರಿ ತತ್ತಯ್ಯ ತಯ್ಯಂದ ರಮಣ ಗೋವಿಂದ ನಾರಾಯಣ ಹರೇ ಕೇಶವ ಮಧವ ಕೃಷ್ಣ ಮುಕುಂದ ಮುರಾರಿ ರಂಗಯ್ಯ ಮುರಾರಿ ಕೃಷ್ಣಯ್ಯ ಮುರಾರಿ ರಂಗಯ್ಯ ಮುರಾರಿ ಕೃಷ್ಣಯ್ಯ ಮುರಾರಿ ಗೋವಿಂದ ಮುರಾರಿ ಹೇ ಗೋಪಾಲಕ हे गोपालक हे कृपा जलनिधे हे सिंधु कन्यापते हे रामानुजा हे जगत्रय गुरुवो हे पुंडरीकाक्षमा हे गवांधे हे गजेंद्र करुणवारिधि हे माधवा हे गोपी जननाथ पालय पदौ ध्याय विचित्तै सदा
ಹರಿನಾರಾಯಣ ಗೋವಿಂದ ದಿನ ದಿನ ತಯ್ಯ 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 ದಿನ ತಯ್ಯ ಭಾರ್ಗವ ರಾಮ ಗೋವಿಂದ ದಶರಥ ನಂದನ ಗೋವಿಂದ ದಶಜಿರನಾಥ ಗೋವಿಂದ ರಾಮಕೃಷ್ಣ ಗೋವಿಂದ ಗೋಪಾಲ ಜಗದೀಶಾ ಉದದಿಂದ ಕೈ ಕೈ ಕುಮಾರ
ಹೊತ್ತು ನಿಮ್ಮ ಮನಸ್ಸಲ್ಲಿ ಜಿಜ್ಞಾಸೆಗಳು ಮೂಡಿದೆಹುದು ಅಂತಾದ್ರೆ ಒಂದು ಸಾನ್ನಿಧ್ಯದಲ್ಲಿ ಪ್ರಶ್ನಿಸಬಹುದು ಎಂಬುದಾಗಿ. ಹಾಗಾಗಿ ನನ್ನ ಮನಸ್ಸಲ್ಲಿ ಉದ್ಭವಗೊಂಡ ಪ್ರಶ್ನೆಗಳಿಗೆ ನಿಮ್ಮಿಂದ ಸಮರ್ಪಕವಾದ ಉತ್ತರಗಳನ್ನು ಬಯಸ್ತಾ ಇದ್ದೇನೆ. ಮೊದಲನೆಯ ಪ್ರಶ್ನೆ, ಪ್ರಪಂಚದಲ್ಲಿ ಅದೆಷ್ಟು ದೇವರ ಶಕ್ತಿ ಇದ್ದರೂ ಸಹ ಕೊಲ್ಲೂರು ದೇವ ಶಕ್ತಿ ಅಧಿಕದಂತೆ ಅದ್ವಿತೀಯದಂತೆ, ಅದಕ್ಕೆ ಕಾರಣವೇನು? ಎರಡನೆಯ ಪ್ರಶ್ನೆ, ಮಹಾರಣ್ಯಪುರ ಕೋಲಾವನೆಂದೆನಿಸಿಕೊಂಡು ಮುಂದೆ ಪ್ರಚಲಿತದಲ್ಲಿ ಅದು ಕೊಲ್ಲೂರು ಎಂದೆನಿಸಿಕೊಂಡಿದಂತೆ, ಇದಕ್ಕೆ ಕಾರಣವೇನು? ಮೂರನೇ ಪ್ರಶ್ನೆ, ಕೋಲಾವರದಲ್ಲಿ ಉದ್ಭವಗೊಂಡ ಜ್ಯೋತಿರ್ಲಿಂಗದಲ್ಲಿ ಅದೆಷ್ಟು ದೇವಿಗಳ ಶಕ್ತಿ ಅಡಕವಾಗಿದ್ದರು ಅಲ್ಲಿನ ಅಧಿದೇವತೆಯನ್ನ ಕೊಲ್ಲೂರು ಮೂಕಾಂಬಿಕೆ ಎನ್ನುವುದಾಗಿ ಕರೆಯುತ್ತಾರೆ, ಇದಕ್ಕೆ ಕಾರಣವೇನು? ನಾಲ್ಕನೆಯ ಪ್ರಶ್ನೆ, ಶ್ರೀ ಕ್ಷೇತ್ರ ಕೊಲ್ಲೂರಿಗೂ ಶ್ರೀ ಕ್ಷೇತ್ರ ಮಾರಣಕಟ್ಟೆಗೂ ನಿಕಟವಾದ ಸಂಬಂಧವಿದೆಯಂತೆ ಮತ್ತು ಬ್ರಹ್ಮಲಿಂಗೇಶ್ವರನ ಮಹಿಮೇನಪ್ಪ? ಮಗನೇಶ್ವರನ ನಿನಗೆ ಬಂದಿರುವಂತಹ ಈ ಜಿಜ್ಞಾಸೆಗೆ ಸರಿಯಾದಂತ ಉತ್ತರವನ್ನ ಕೇಳಬೇಕು ಅನ್ನೋ ಆಸೆಯೇ ತನ್ನ ಮಗನಾಗಿ ನೀನು ಒಬ್ಬನೇ ಕೇಳಿ ಇದನ್ನು ಸಂತೃಪ್ತಿಯನ್ನು ಪಡಬಾರದು. ಮತ್ತೆ ಇದು ಪ್ರಪಂಚ ಮೂಲಕ್ಕೆ ತೋರ್ಪಡಿಸಲೇಬೇಕು ಅಂತಾದ್ರೆ ಕಾರ್ಯರೂಪದಲ್ಲಿ ಶ್ರಾವ್ಯ ರೂಪದಲ್ಲಿ ಇದನ್ನು ಪ್ರಪಂಚ ಮೂಲಕ್ಕೆ ತೋರ್ಪಡಿಸುತ್ತಿದ್ದೇನೆ. ಹಾಗೆ ನನ್ನ ಭಕ್ತರಾದ ಕೋಲಾಮುನಿ ಒಂದು ದಿನ
ರಕ್ಷಿಸು ಮಹಾರಣ್ಯಕ್ಕೆ ಅಧಿಕಾರಿ ಕೌಮಾಸುರ ಅವನ ಪ್ರೀತಿಯ ತಂಗಿ ಮಹಿದಾನವಿ ಅಂದರೆ ನಾನು ದಿನನಿತ್ಯ ಅಣ್ಣನ ಸಭೆಯನ್ನ ಸೇರುವವಳು. ಇವತ್ತು ಕೂಡ ಅಣ್ಣನ ಸಭೆಯನ್ನ ಸೇರಿದ್ದೇನೆ. ಆದ್ರೆ ದಿನನಿತ್ಯದ ನನ್ನ ಕಾರ್ಯ ಮೃಗ ಬೇಟೆಯನ್ನು ಆಡುವುದು ವಿಶೇಷ ಅಂತ ಹೇಳಿದ್ರೆ ಇವತ್ತು ಅಣ್ಣನಿಗೆ ಹೇಳಲೇ ಇಲ್ಲ. ಆದ್ರೆ ಆದಷ್ಟು ಬೇಗ ಹೋಗಿ ಬಂದಿದ್ದಾರೆ. ಅಣ್ಣನಿಗೆ ಹೇಗೆ ವಿಷಯ ಗೊತ್ತಾಗ್ತದೆ. ತಡ ಮಾಡುದಲ್ಲ, ಮೃಗ ಬೇಟೆ ಆಡ್ತಾ ಬಂದೆ ಸಾಕ್ತೇನೆ. ಸಿಕ್ಕ ಸಿಕ್ಕ ಪ್ರಾಣಿಗಳನ್ನೆಲ್ಲ ಹಿಡಿದು ತಿಂದು ಉದರವನ್ನ ತುಂಬಿಸಿಕೊಂಡ ಹಾಗಾಯ್ತು. ಹೊಟ್ಟೆ ತುಂಬಿದ ಮೇಲೆ ಇದ್ಯಾಕೆ ಸ್ವಾಮಿ ಹೀಗಾಗೋದು? ಏನು ಕಣ್ಣೆಲ್ಲ ಮಂಜಾಗ್ತಾ ಇದೆ. ಯಾಕೆ? ಕಾಯಿಲೆಯಾ? ಬರೋದಕ್ಕೆ ಸಾಧ್ಯ ಉಂಟಾ? ನಮಗೆಲ್ಲ ಕಾಯಿಲೆ ಬರುದಿಲ್ಲ ಸ್ವಾಮಿ. ಹಾಗಾದ್ರೆ ಯಾಕೆ ಹೀಗಾಗ್ತಾ ಉಂಟು? ಕಣ್ಣೆಲ್ಲ ಮುಚ್ಚಿ ಮುಚ್ಚಿ ಯಾಕೆ ಹೋಗ್ತಾ ಇದೆ? ಹೊಟ್ಟೆ ತುಂಬಿತ್ತಾ ಇಲ್ವಾ? ನಿದ್ರೆ ಬರೋದಕ್ಕೆ ಪ್ರಾರಂಭ ಆಗ್ತಾ ಇದೆ. ಹಾಗಾದ್ರೆ ಎಲ್ಲಿ ಮಲಗಲಿ? ಇಲ್ಲೇ ಮಲಗುದ? ಸ್ವಲ್ಪ ಸುಮ್ಮನೆ ನಾನು ಇಲ್ಲೇ ಮಲಗಿದ್ದೆ. ಆದ್ರೆ ನಾಳೆ ದಿವಸ ನೀವೇ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತೀರಿ. ಕಮ್ಮವಾತರ ತಂಗಿ ಹೋದದಲ್ಲೆಲ್ಲ ಬಿತ್ಕೊಳ್ತಾಳೆ ಅಂತ ಅಪವಾದ ನನಗೆ ಬೇಕಾ? ಬೇಡವೇ ಬೇಡ. ಓ, ಆ ಕಡೆಯಲ್ಲಿ ಒಂದು ಮರ ಕಾಣಿಸ್ತಾ ಉಂಟು. ಮರದ ಬುಡದಲ್ಲಿ ಸ್ವಲ್ಪ ಹೊತ್ತು ಹೊರಗ್ತೇನೆ. ಮುನಿಪನ ಮುನಿಪನ ಭವ್ಯ ರೂಪವನ್ನು ಕಾಮಿನಿ ಮುನಿಪನ ಭವ್ಯ ರೂಪವನ್ನು ಕಾಮಿನಿ ನವ್ಯ ಭಾವನೂಡಿ ನವ್ಯ ಭಾವನೂಡಿ ಮನ್ಮಥನ ಬಾಣಕ್ಕೊಳಗಾಗಿ ಮನ್ಮಥನ ಬಾಣಕ್ಕೊಳಗಾಗಿ ದಿವ್ಯ ತೇಜದಿ ಮೆರೆವ ಕಲಿಪನ ಭವ್ಯ ರೂಪವ ಕಂಡು ಕಾಮಿನಿ ನವ್ಯ ಭಾವನೆ ಮೂಡಿ ನವ್ಯ ಭಾವನೆ ಮೂಡಿ ಮನ್ಮಥನ ಬಾಣಕ್ಕೊಳಗಾಗಿ ಮನ್ಮಥನ ಬಾಣಕ್ಕೊಳಗಾಗಿ ಅಪ್ಪಪ್ಪ, ಎಂತ ಆಶ್ಚರ್ಯವನ್ನ ಕಾಣ್ತಾ ಇದ್ದೇನೆ.
ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡಿಬೇಕೆನ್ನುವ ಕಾರಣಕ್ಕಾಗಿ ಹಾಗೆ ಮುಂದೆ ಬಂದೆ ಧಾವಿಸುತ್ತಾ ಇದ್ರೆ ಒಮ್ಮೆಲೆ ಮಿಂಚೊಂದು ಬಂತಲ್ಲ. ನೀವು ನೋಡಿದ್ದೀರಾ ಮಿಂಚನ್ನ? ಇಲ್ಲಪ್ಪ. ನೋಡ್ಲಿಲ್ವಾ? ಅಲ್ಲ, ನೀವು ನೋಡಿದ್ದೇ ಆದ್ರೆ ಮಿಂಚಿನ ಜೊತೆಯಲ್ಲಿ ಗುಡುಗು ಸಿಡಿಲು ಬರ್ಬೇಕಾಗಿತ್ತು. ಮತ್ತೆ ಅದಷ್ಟು ಬಂದ ಮೇಲೆ ಮತ್ತೆ ಕೇಳೋದೇ ಬೇಡ, ಮಳೆ ಬರುವುದೇ. ಮಳೆ ಬರ್ತದಾ? ಇಲ್ಲಪ್ಪ. ಖಂಡಿತವಾಗಿ ಬರುವುದಕ್ಕೆ ಸಾಧ್ಯ ಉಂಟಾ? ಸಾಧ್ಯವೇ ಇಲ್ಲ. ಈಗ ನೀವು ನೋಡ್ಲಿಲ್ಲ ಅಂತ ಆದ್ರೆ ಇದು ಆಕಾಶದಿಂದ ಬಂದಂತ ಮಿಂಚು ಅಲ್ವೇ ಅಲ್ಲ. ಹಾಗಾದ್ರೆ ಎಲ್ಲಿಂದ ಬಂದದ್ದು? ಕಣ್ಣಂಚಿನಲ್ಲಿ ಬಂದಂತಹ ಮಿಂಚು, ನನ್ನ ಮನಸ್ಸನ್ನು ಸೆಳೆದಂತಹ ಮಿಂಚು. ಈ ದಟ್ಟವಾದ ಅರಣ್ಯದಲ್ಲಿ ಇಂತಹದೊಂದು ಮಿಂಚು ಬರ್ತದಂತ ಆದ್ರೆ ಎಲ್ಲಿಂದ ಬಂದಿರಬಹುದು? ಯಾವ ಕಡೆಯಿಂದ ಬಂದಿರಬಹುದು? ಎಲ್ಲಿ? ನೋಡಿ ನೋಡಿ, ಓ ಆ ಕಡೆಯಿಂದ ನೋಡಿ. ಇದು ಎಲ್ಲೆಲ್ಲಿಂದ ಬಂದದ್ದಲ್ಲ ಮಿಂಚು. ಓ ಅಲ್ಲಿಂದ ಕಲ್ಲು ಬಂಡೆ ಮೇಲೆ ವ್ಯಕ್ತಿ ವರ್ಗ ಕುಳಿತುಕೊಂಡಿದ್ದಾನೆ. ಆಹಾ, ಇವನ ರೂಪವನ್ನು ವರ್ಣಿಸುವುದಕ್ಕೆ ಒಂದು ನಾಲಿಗೆ ಸಾಲದು ಸ್ವಾಮಿ. ಮತ್ತೆಷ್ಟು ಒಂದು 100 ಅದರ್ಬೇಕು. ತರ್ತೀರಾ? ತರೋದಕ್ಕೆ ಸಾಧ್ಯ ಉಂಟಾ? ಇಲ್ಲ ಸ್ವಾಮಿ, ಎಷ್ಟು ಹೊಗಳಿದ್ರು ಕಡಿಮೆ ಅಂತ. ಹಾಗಾದ್ರೆ ಇಂತಹ ರೂಪವಂತ ಯಾರಾಗಿರ್ಬೋದು? ಲೋಕದಲ್ಲಿ ಚಂದದಲ್ಲಿ 5 ಇದ್ದಾರಂತೆ. ಮನ್ಮಥ, ಜಯಂತ, ವಸಂತ, ನಳಕುಮಾರರು. ಅವರಲ್ಲಿ ಯಾರಾದ್ರೂ ಒಬ್ಬರು ಆಗಿರಬಹುದಾ? ಯಾಕೆ ಆಗಿರಬಾರದು? ಬಹುಶಃ ವಿಚಾರ ಹೀಗೆ. ನಾನು ಬರುವ ವಿಚಾರವನ್ನು ಮೊದಲೇ ತಿಳಿದು ನನಗಿಂತಲೂ ಮೊದಲೇ ಬಂದು ಕುಳಿತುಕೊಂಡ್ರೆ ಹೇಗೆ? ಸಾಧ್ಯವಿಲ್ಲ ಸ್ವಾಮಿ. ಅವರೆಲ್ಲ ಈ ದಟ್ಟವಾದ ಅರಣ್ಯಕ್ಕೆ ಯಾಕೆ ಬಂದು ತಪಸ್ಸನ್ನ ಮಾಡ್ತಾರೆ? ಅವರು ಯಾರು ಅಲ್ಲ, ಇವರು ಮುನಿಪರು. ಆಹಾ, ಇವರ ಹಣೆ, ಇವರ ಉಪ್ಪು, ಇವರ ಕಣ್ಣು, ಇವರ ಮೂಗು, ಇವರ ಮೀಸೆ, ತುಟಿ, ಗಡ್ಡ ನೋಡಿ ಸ್ವಾಮಿ. ಗಡ್ಡ ಜೇನು ಗೂಡು ಕಟ್ಟಿದ ಹಾಗುಂಟು. ಅಷ್ಟು ಆಕಾರಬದ್ಧವಾಗಿ ಉಂಟು. ಇವರನ್ನು ನೋಡ್ತಾ ಇದ್ರೆ ಇನ್ನೂ ನೋಡ್ಬೇಕು ಮತ್ತು ನೋಡ್ಬೇಕು ಅಂತ ಆಸೆ ಹೆಚ್ಚಾಗ್ತಾ ಇದೆ ಸ್ವಾಮಿ. ಏನು ಅಲ್ಲ, ಇದ್ದಕ್ಕಿದ್ದ ಹಾಗೆ ನನಗೆ ಯಾಕೆ ಹೀಗಾಗುವುದು? ನಿಂತಲ್ಲಿ ನಿಂತುಕೊಳ್ಳೋದಕ್ಕೆ ಆಗುದಿಲ್ಲ, ಕುಳಿತುಕೊಳ್ಳೋದಕ್ಕೂ ಸಾಧ್ಯವಿಲ್ಲ. ಮಲ್ಕೋದು ಇಷ್ಟು ಬೇಗ ಸುಮ್ಮನೆ ಇರ್ತೀರಾ? ಇವರನ್ನು ನೋಡಿದ ಮೇಲೆ ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ಓಡಾಡಿಕೊಂಡಿರೋ ಅಂತ ಹೇಳಿದ್ರೆ ಅದು ನನ್ನಿಂದ ಅಸಾಧ್ಯವಾಗ್ತಾ ಇದೆ. ಎಂದು ಇಲ್ಲದಂತ ಅನುಭವ ಇವತ್ತು ನನ್ನಲ್ಲಿ ಆಗ್ತದಂತಾದ್ರೆ, ಅದು ಅಲ್ಲದೆ ಇವರನ್ನು ನೋಡಿ ಆಗ್ತದಂತಾದ್ರೆ ಯಾಕಿರ್ಬೋದು? ಯಾಕೆ? ಹರಿತನಯನ ಶರಯನು ಹರಿತನಯನ ಶರಯನು ತಾಳೆನು ಬಯನು ರಾಣಿ ಎಂದರೆ ಮೇಲೆ ಬಯನು ರಾಣಿ ಎಂದರೆ ಮೇಲೆ ಹರಿತನಯನ ಶರಯನು ತಾಳೆನು ಬಯನು ರಾಣಿ ಎಂದರೆ ಮೇಲೆ. ನನ್ನಲ್ಲಿ ನವ್ಯ ಭಾವನೆ ಮೂಡ್ತದಂತಾದ್ರೆ ಯಾಕಾಗಿರ್ಬಹುದು? ಯಾಕೆ? ನನ್ನಲ್ಲಿ ತರ್ಕಿಸಿಕೊಂಡಾಗ ನನಗೆ ಉತ್ತರ ಸಿಕ್ಕಿದೆ. ಈಗ ನನಗೆ ಪ್ರಾಯ ಎಷ್ಟಾಗಿರಬಹುದು? ಪ್ರಾಯ ಸುಮಾರಾಗಿ 80 ವರ್ಷ ಆಗಿರಬಹುದು. ನಿಮ್ಮ ಅಜ್ಜಿಗಾದ ಅಷ್ಟೆಲ್ಲ ಆಗ್ಲಿಲ್ಲ ಸ್ವಾಮಿ. 16 ಕಳೆದು 17 ಜಾರಿ 18ಕ್ಕೆ ಕಾಲಿಟ್ಟಿದ್ದೇನೆ. ಸತ್ಯ ಹೇಳಿ, ಏನು ನನ್ನಂತ ಚಂದದ ಹೆಣ್ಣು ಮಕ್ಕಳಿಗೆ ಈ ಪ್ರಾಯದಲ್ಲಿ ಏನಾಗ್ಬೇಕು? ಈ ಪ್ರಾಯದಲ್ಲಿ ಹೊಟ್ಟೆ ತುಂಬ ಊಟ, ಕಣ್ ತುಂಬ ನಿದ್ರೆ, ಮನೆ ಕೆಲಸ, ಬಿದ್ರೆ ನಿದ್ದೆ, ಎದ್ರ ಮುದ್ದೆ, ಅದು ಬಿಟ್ಟರೆ ಬೇರೆ ಎಂತದ್ದು ಬೇಡ. ಅಲ್ಲ, ನೀವು ಮನೆಯಲ್ಲಿ ಅದನ್ನೇ ಮಾಡ್ತಾ ಇರೋದೇ ಹೇಗೆ? ಬರೀ ತಿನ್ನೋದು ಬಿತ್ಕೊಳ್ಳೋದಲ್ಲ, ಸ್ವಲ್ಪ ಕೆಲಸ ಮಾಡಿ. ನಿಮ್ಗೆ ಏನು ಗೊತ್ತಾಗುದಿಲ್ಲ, ಎಂತದ್ದು ಗೊತ್ತಾಗುದಿಲ್ಲ. ಕೇವಲ ತಿನ್ನುಂಡು ಬಿತ್ಕೊಂಡ್ರೆ ಸಾಕಾಗ್ತದ? ಮತ್ತೆ ಜೀವನದ ಬಗ್ಗೆ ಯೋಚನೆ ಮಾಡುವುದೇ ಆದ್ರೆ ಏನಾಗ್ಬೇಕು? ಮದುವೆ ಆಗ್ಬೇಕು. ಹಾಗಂತ ನನಗೆ ಮದುವೆ ಮಾಡಿಸೋರಿಲ್ವಾ? ಅಣ್ಣ ಕಮಾಸುರನಿದ್ದಾನೆ, ಅವನ ಬಳಿಗೆ ಹೋಗಿ ಹೇಳಿದ್ದೆ ಆದ್ರೆ ಈ ಮುನಿಪನನ್ನು ಕೊಟ್ಟು ಮದುವೆ ಮಾಡಿಸುದಿಲ್ವಾ? ತಡ ಯಾಕೆ? ನೇರವಾಗಿ ಅಣ್ಣನ ಬಳಿಗೆ. ಎಂತದ್ದು ಹೋಗುದು ಸ್ವಾಮಿ? ಅವನಿಗೆ ನಾನು ಬೇಟೆ ಆಡುವುದಕ್ಕೆ ಬಂದಂತ ವಿಚಾರವೇ ಗೊತ್ತಿಲ್ಲ. ಮತ್ತೆ ಈ ಮುನಿಪನನ್ನು ಕೊಟ್ಟು ಮದುವೆ ಮಾಡಿಸು ಅಂತ ಹೇಳಿದ್ರೆ ಎತ್ತಿದ ಕೈಯಲ್ಲಿ 74 ಬಾರಿಸ್ತಾನೆ. ಅದೆಲ್ಲ ಬೇಕಾ ನನಗೆ? ಬೇಡವೇ ಬೇಡ. ಇವರನ್ನು ನೋಡಿ ನಾನು ಮೆಚ್ಚಿಕೊಂಡಾಗಿದೆ. ಇವರನ್ನೇ ಮದುವೆ ಆಗ್ಬೇಕೆನ್ನುವುದಾಗಿ ನಾನು ತೀರ್ಮಾನಕ್ಕೆ ಬಂದವಳು. ಇವರನ್ನ ಮದುವೆಯಾಗಿ ಮತ್ತೆ ಅಣ್ಣನಿಗೆ ವಿಚಾರವನ್ನು ತಿಳಿಸ್ತೇನೆ. ಆದ್ರೆ ಈಗ ಮದುವೆ ಆಗ್ಬೇಕಂತಾದ್ರೆ ಅವರು ಕೂಡ ನನ್ನನ್ನು ಒಪ್ಪಿಕೊಳ್ಬೇಕಲ್ಲ. ಒಪ್ಪಿಕೊಳ್ಳಬೇಕಂತಾದ್ರೆ ನಾನು ಕಾಣುವುದಕ್ಕೆ ಚಂದ ಇರಬೇಕು. ಸತ್ಯ ಹೇಳಿ, ನಾನು ಕಾಣುವುದಕ್ಕೆ ಹೇಗಿದ್ದೇನೆ? ಕಾಣುವುದಕ್ಕೆ ಘೋರ ರೂಪ, ಬೆಟ್ಟ ಮಂಡೆ, ಭೀಕರಾಕೃತಿ, ಗೋರೆದಾಡಿ, ಕೆಂಗಣ್ಣು. ಹೊಡಿತೇನೆ. ಎಂತದ್ದು ಘೋರ ರೂಪ?
ಇಷ್ಟೇ ಚಂದ ಇದ್ದೇನೆ ನಾನು, ಎಂತದು ಘೋರ ರೂಪ? ನಿಮ್ಮಷ್ಟು ಚಂದ ಯಾರು ಇಲ್ಲ. ಮತ್ತೆ ನಮ್ಮಲ್ಲಿ ಯಾರಾದ್ರೂ ಇದ್ದಾರ ನನ್ನ ಅಷ್ಟು ಚಂದದವರು? ನಿಮಗೆ ಹೊಟ್ಟೆ ಕಿಚ್ಚು. ಯಾಕೆ ಹೊಟ್ಟೆ ಕಿಚ್ಚು? ಯಾಕೆ? ಎಲ್ಲೋ ನಿಮ್ಮ ಪ್ರೇಯಸಿ ಕೈ ಕೊಟ್ಟಿದ್ದಾಳೆ, ಆದ್ದರಿಂದ ನನ್ನಂತ ಚಂದದ ಹೆಣ್ಣು ಮಕ್ಕಳನ್ನು ನೋಡಿದಾಗ ನೀವು ಹೇಳುದು ಇದನ್ನೇ, ನೀನು ಹಾಗಿದ್ದೆ ಹೀಗಿದ್ದೆ ಸರಿ ಇಲ್ಲ ಅಂತ ಹೇಳುದಲ್ವಾ? ನಮ್ಗೆ ಪ್ರೇಯಸಿ ಇಲ್ಲ. ನಿಮ್ಮ ಪ್ರೇಯಸಿ ಕೈ ಕೊಟ್ಟಿದ್ದಾಳೆ ಅಂತ ಮತ್ತೊಬ್ಬರು ಹಾಗೆಲ್ಲ ಹೇಳಬಾರ್ದು ಆಯ್ತಾ? ಇಲ್ವಾ? ನಿಮ್ಮ ಮಾತಿನ ಮೇಲೆ ಭರವಸೆ ಉಂಟು. ನೀವು ಹೀಗೆ ಹೇಳ್ತೀರಂತ ಆದ್ರೆ ಒಮ್ಮೆ ನನ್ನ ಮುಖವನ್ನು ನಾನೇ ದರ್ಪಣದಲ್ಲಿ ನೋಡಿಕೊಂಡ್ರೆ ಹೇಗೆ ಅಲ್ವಾ? ಕನ್ನಡಿ ಬೇಕಲ್ಲ, ಎಲ್ಲುಂಟು? ಬರೋದಕ್ಕೆ ಹೋಗ್ತೀರಾ? ನೀವು ತರುವಾಗ ಬೆಳಗಾಗ್ತದೆ, ಹೋಗುದು ಬೇಡ. ಕನ್ನಡಿ ಯಾಕೆ ಬೇಕು? ಕೈಯೇ ಕನ್ನಡಿ ಇದ್ದ ಹಾಗೆ ನೋಡ್ತೇನೆ. ದರ್ಪಣದಲ್ಲಿ ನನ್ನ ಮುಖವನ್ನು ನೋಡ್ತಾ ಇದ್ದಾಗ ಸಮ್ಮುಖಕ್ಕೆ ಯಾರಾದ್ರೂ ಬಂದು ನಿಂತಿದ್ದಾರೆ ಹೇಗೆ? ಯಾರು ಬಂದಿದ್ದಾರೆ ಸ್ವಾಮಿ, ಒಂದು ದೈತ್ಯ ರೂಪ ಬಂದಿದೆ. ಅನ್ನತೆ ಓಹೋ, ದರ್ಪಣದಲ್ಲಿ ನೋಡಿದ್ದು ನನ್ನ ಮುಖವನ್ನೇ. ನನ್ನ ಮುಖ ನೋಡಿದ್ರೆ ನನಗೆ ಭಯವಾಗ್ತದೆ. ಮತ್ತೆ ಈ ಘೋರ ರೂಪವನ್ನು ಹೊತ್ತು ಈ ಮುನಿಯ ಬಳಿಗೆ ಹೋಗಿ, ಸ್ವಾಮಿ ನೀವು ನನ್ನನ್ನು ಮದುವೆ ಆಗ್ತೀರ ಅಂತ ಕೇಳಿದ್ದೆ ಆದ್ರೆ ಮುನಿಗಳು ಪಕ್ಕನೆ ಕಣ್ತೆರೆದು ಈ ರೂಪವನ್ನು ನೋಡಿದ್ರೆ ಏನಾಗಬಹುದು? ಮತ್ತೆ ಉಳಿತಾರ ಅವರು? ಆಮೇಲೆ ಅವರು ಹೆಣಕ ನಾನು ಮದುವೆ ಆಗುದು ಹಾಗಾಗಬಾರ್ದು, ಅವ್ರು ಉಳಿಯಬೇಕು, ನನ್ನನ್ನು ಒರಿಸಬೇಕು ಅಂತಂದ್ರೆ ಏನ್ ಮಾಡ್ಲಿ ಸ್ವಾಮಿ? ಈ ರೂಪದಿಂದ ಹೋದ್ರೆ ಆಗುದಿಲ್ಲ, ಬಿಟ್ಟವರಿಗೆ ಮನಸ್ಸೇ ಬರ್ತಾ ಇಲ್ಲ. ಏನ್ ಮಾಡಿ Namaskaram Andariki. Brothers and sisters, here comes an end for my trip to Kundapura. ನಾನು ನಾಳೆ ಬೆಳಗ್ಗೆ ವಾಪಸ್ ಹೊರಡ್ತಾ ಇದ್ದೀನಿ. ಸೊ ಬಿಫೋರ್ I get into Bangalore, I just wanted to share the experience with you guys. Amazing place. few temples ವಿಸಿಟ್ ಮಾಡಿದ್ದೀನಿ. ಸೊ ಅದೆಲ್ಲ ಎಡಿಟ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಎಡಿಮುಡ ಇದು ಇನ್ನೊಂದು ಶಿವನ ಟೆಂಪಲ್ಗೆ ಹೋಗಿದ್ದೆ ಗುಹೆಯಲ್ಲಿ, ಅದು ಮತ್ತು ಇನ್ನೊಂದು ಇನ್ನೊಂದು ಟೆಂಪಲ್ ಇದೆ. ಸೊ ಅದನ್ನು ವಿಸಿಟ್ ಮಾಡಿದ್ವಿ. ನಿನ್ನೆ ಸಾಯಂಕಾಲ ಬೀಚ್ಗೆ ಹೋಗಿದ್ವಿ. ಸೊ ಇಟ್ ವಾಸ್ ಎನ್ ಅಮೇಝಿಂಗ್ ಟ್ರಿಪ್, సక్కతాగిತ್ತು. మన తెలుగు ఆడియన్స్కి ఏం చెప్తానంటే దయచేసి ఊరికి రండి. అక్కడ కాంతార షూటింగ్ ప్లేసెస్ చాలా ఉంది. ఇక్కడ కెరడిలో ఈరోజు కూడా కెరడిలో ఉండే ఈశ్వర టెంపుల్కి వెళ్ళాను. అక్కడ ఒక టెంపుల్ ఉంది హిల్ టాప్లో. దానికి వెళ్ళండి, ಅಕ್ಕಡಿಗೆ వెళ్ళి చూడండి. ನಮ್ಮ ಕನ್ನಡ ಆಡಿಯನ್ಸ್ಗೆ ಏನು ಹೇಳ್ತೀನಿ ಅಂದರೆ, ತುಂಬ ಜನ ನೋಡಿರ್ತಾರೆ ಕುಂದಾಪುರ ಟೆಂಪಲ್ ನೋಡಿರ್ತಾರೆ, ಅದು ಶಿವನ ಟೆಂಪಲ್ ನೋಡಿರ್ತಾರೆ, ವೀರಭದ್ರ ಈಗ ಅದು ಬ್ರಹ್ಮಲಿಂಗೇಶ್ವರ ಟೆಂಪಲ್ ನೋಡಿರ್ತಾರೆ. ಸೊ ನಾನು ನಿಮ್ಮ ಹತ್ರ ಹೇಳ್ಕೊಳ್ಳೋದೇನಂತೆ, ಬೇಸಿಕ್ಲಿ ದಯವಿಟ್ಟು ನಮ್ಮ ಸನಾತನ ಧರ್ಮದನ್ನು ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ, ಆಯಿತಾ? ಸೊ ನಾನು ಇಲ್ಲಿ ಬಂದು ನನಗೇನು ನನ್ನ ನಂಬಿಕೆ ಏನು ಅಂದರೆ, ಇದು ನಮ್ಮ ಸನಾತನ ಧರ್ಮ ತುಂಬ ರೂಟ್ಸ್ ಇನ್ನೂ ತುಂಬ ಇದೆ. ಸೊ ಹಂಗಾಗಿ ನಾನು ಆದಷ್ಟು ನನಗೆ ಆ ಸನಾತನ ನಮ್ಮ ಕಾಲದ್ದು ಸನಾತನ ಧರ್ಮನ ತುಂಬ ಪ್ರಮೋಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಅದು ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಸೊ ಇವತ್ತು ನಾಳೆ ಓಡ್ತಾ ಇದ್ದೀನಿ ಬ್ಯಾಂಗ್ಳೂರು. ಸೊ ತುಂಬ ಚೆನ್ನಾಗಿತ್ತು ಜರ್ನಿ. ಥ್ಯಾಂಕ್ಸ್ ಟು ನಮ್ಮ ದೋಸ್ತು ಪ್ರಶಾಂತ್, ಚೈತ್ರಾನೂ ನನಗೆ ತುಂಬ ಸಪೋರ್ಟ್ ಮಾಡಿದರು. ಸೊ
ಈ ಜರ್ನಿ ತುಂಬ ಚೆನ್ನಾಗಿತ್ತು. ಹಾಗೇನು ತಿರ್ಗಾ ನೆಕ್ಸ್ಟ್ ಇಯರ್ ಬರ್ತೀನಿ. ಅಷ್ಟವರೆಗೂ ಸಿ ಯು. ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ. ನಮಗೂ ಒಂದು ಜೋಶ್ ಇರುತ್ತೆ ಏನೋ ಇಂಥ ಕಂಟೆಂಟ್ ಆಗೋಕ್ಕೆ. ನಿಮ್ಮ ಒಂದು ನೀವು ಹೋಗ್ದಿರೋ ಕಡೆ ನಾವು ಹೋಗ್ಬಿಟ್ಟು ನಿಮ್ಗೆ ಆ ಕಂಟೆಂಟ್ ತಲುಪ್ಸೋಕ್ಕೆ ನಮಗೊಂದು ಈ ಜೋಶ್ ಬರುತ್ತೆ, ನಮಗೊಂದು ಹ್ಯಾಪಿ ನಮಗೊಂದು ಇದು ಹುಮ್ಮಸ್ಸು ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನನಗೆ ಇಲ್ಲಿ ಶಿವನ್ ಟೆಂಪಲ್ಗೆ ಹೋದಾಗ ಅಲ್ಲಿ ಒಂದು ಎಂಟ್ರೆನ್ಸಲ್ಲಿ ಒಬ್ಬರು ಆಂಧ್ರ ಕಪಲ್ ಇದ್ದರು. ಅವ್ರು ಕೇಳಿದೆ ನಿಮ್ಗೆ ಎಲ್ಲಿಂದ ಬಂದಂದ್ರೆ ಆಂಧ್ರ ಅಂತ ಹೇಳಿದ್ರು. ಹೆಂಗೆ ಗೊತ್ತಾಯಿತು ಅಂದರೆ ಯೂಟ್ಯೂಬಿಂದ ಗೊತ್ತಾಯಿತು ಅಂತ. ಸೊ ಯೂಟ್ಯೂಬ್ ಈಸ್ ಅ ವೆರಿ ಗುಡ್ ಮೀಡಿಯಾ. ಸೊ ನಿಮ್ಮಂಥವ್ರು ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಒಂದು ಇದು ಅನ್ನೋನ್ ಟೆಂಪಲ್ಸು, ಅನ್ನೋನ್ ಟೆರಿಟರೀಸ್ಗೆ ಹೋಗಿ ನಾನು ಅಪ್ಡೇಟ್ ಮಾಡಿ ರಿವ್ಯೂ ತೊಗೊಂಡು ಭಕ್ತಾದಿಗಳ ಹತ್ರ ಫೀಡ್ಬ್ಯಾಕ್ ತೊಗೊಂಡು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಸೊ ದಯವಿಟ್ಟು ಈ ಟೆಂಪಲ್ನ ವಿಸಿಟ್ ಮಾಡಿ ಕುಂದಾಪುರದಲ್ಲಿ. ಸೊ ಇಷ್ಟವರೆಗೂ ಇಲ್ಲಿ ನಿಮ್ಗೆ ತುಂಬ ಜನ ಗೊತ್ತಿರುತ್ತೆ, ಮೀನೆಲ್ಲ ಇಲ್ಲೇ ಪೋರ್ಟ್ ಇದೆ. ಸೊ ಅಮೇಝಿಂಗ್ ಆಗಿದೆ ಪೋರ್ಟ್. ಸೊ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. Please share your thoughts in my comments group or comments below. So keep supporting us. ಯಾವಾಗೂ ಸಪೋರ್ಟ್ ಮಾಡಿ, ఇప్పుడు ಸಪೋರ್ಟ್ చేస్తూ ఉండే నాకు. ಎಲ್ಲರೂ ಚೆನ್ನಾಗಿರಬೇಕು. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.